ಅದು ಆಂಜನೇಯ ಸಂಜೀವಿನಿ ಪರ್ವತವನ್ನ ಹೊತ್ಕೊಂಡು ಹೋಗುವಾಗ ಕೆಳಗೆ ಬಿದ್ದಂತಹ ಒಂದು ತುಂಡು. ಆ ತುಂಡಿನಿಂದ ಸೃಷ್ಟಿಯಾದ ಗುಡ್ಡದಲ್ಲಿ ಇದೆಯಂತೆ ಭಾರೀ ಸಂಪತ್ತು. ಕಪ್ಪದ ಗುಡ್ಡದ ಆ ಗುಹೆಯಲ್ಲಿ ಚಿನ್ನದ ಶಿವಲಿಂಗ, ಚಿನ್ನದ ರಥ, ಚಿನ್ನದ ಎತ್ತುಗಳು ಇರೋದು ಸತ್ಯಾನ? ಆ ಗುಹೆಯೊಳಗಿನ ಚಿನ್ನದ ನಿಧಿಗೆ ನಕ್ಷೆ ಇದೆಯಾ? ನೂರಾರು ವರ್ಷಗಳಿಂದ ಗುಹೆಯಲ್ಲಿ ಋಷಿಮುನಿ ತಪಸ್ಸು ಮಾಡ್ತಿದ್ದಾರಾ? ಇಲ್ಲಿ ಋಷಿಮುನಿಗಳು ಕೂಡ ಬಂದಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು, ಆ ಒಂದು ಸ್ವಾಮೀಜಿ ಬಂದಂತ ಸಂದರ್ಭದಲ್ಲಿ ಒಂದು ಹಾವು ಬಂದಿತ್ತಂತೆ. ಅದು ಕೂಡ ಮನುಷ್ಯರನ್ನು ನುಂಗುವಂತ ದೊಡ್ಡ ಪ್ರಮಾಣದ ಹಾವು ಇತ್ತಂತೆ. ಹಾವಾಗೆ ಆ ಋಷಿಮುನಿ ಹಾಲು ಕುಡಿಸಿದ ತಕ್ಷಣ ಅದು ಏನು ಮಾಡಿಲ್ಲ, ಸ್ವಾಮೀಜಿ ಜೊತೆಗೆ ಇರ್ತಾ ಇತ್ತು ಅನ್ನೋದು. ಅಂದ್ರೆ ಈ ಒಂದು ಸಂಜೀವಿನಿ ಗುಡ್ಡದಲ್ಲಿ ಇರ್ತಕ್ಕಂಥ ಒಂದು ಕರಿಯಮ್ಮನ ಗುಹೆ ಏನಿದೆ, ಈ ಗುಹೆಯಲ್ಲಿ ಕೂಡ ಅಪಾರ ಪ್ರಮಾಣದ ಒಂದು ಸಂಪತ್ತು ಇದೆ. ಹೀಗಾಗಿ ಇಲ್ಲಿ ಋಷಿಮುನಿಗಳು ಕೂಡ ಇಲ್ಲಿ ಒಳಗಡೆ ಇದ್ದಾರೆ. ಒಳಗ ಚಿನ್ನದ ರಥ, ಚಿನ್ನದ ಎರಡು ಎತ್ತು, ಚಿನ್ನದ ದೇವರು, ಅದ್ರ ಮುಂದೆ ಒಂದು ನೀರಿನ ಕೊಳ್ಳ ಹಿಂಗೆ ಹರಿಯಾಗತೈತಂತ ಅಂತ ಹೇಳ್ತಿದ್ರಿ. ಇದು ಸಂಜೀವಿನಿ ಗುಡ್ಡ ಅಂತ್ರಿ. ಸ್ವಾಮೀಜಿ ಒಳಗ ಅದಾರಂತ್ರಿ. ಅವರು ಸ್ವಲ್ಪ ಒಳಗ ಈಟ ಮಣ್ಣು ತಿಂದ್ರೆ 100 ವರ್ಷ ಬದುಕ್ತಾರಂತ್ರಿ. ಅವ್ರು ಎಷ್ಟೋ ಸಾವಿರ ವರ್ಷಗಳಿಂದ ಒಳಗ ಅಂತ ಹೇಳಿ ಸ್ವಾಮೀಜಿ ಹೇಳಿದ್ದು. ನಿಧಿ ಐತಂತ ಹೇಳಿದ್ದು ಫಾರೆಸ್ಟ್ ಇಲಾಖೆ ಅವರು. ಸಂಜೀವಿನಿ ಇದು ಫೇಮಸ್ ಅಂದ್ರಿ ಸರ. ಅವಾಗ ಹನುಮಂತ ದೇವರು ಸಂಜೀವಿನಿ ಗುಡ್ಡ ಹೊತ್ಕೊಂಡು ಹೋಗುವಾಗ ಅದ್ರಾಗಿದ್ರೆ ಅರ್ಧ ಭಾಗ ಕಲಿಸಿ ಏನ ಬಿದ್ದೈತಂತ್ರಿ. ಅಂದ್ರ ಹಾವು ಕಾವಲಿಗೆ ಐತಂತ ಹೇಳಿ ಆಚಾರ ಹೇಳ್ತಿದ್ದಾರೆ. ದೊಡ್ಡ ಹಾವು ಐತಿ. ಇನ್ನೂ ಒಂದು 20 ಮೀಟರ್ ಒಳಗೆ ಹೋಗಿ ತಪಸ್ ಮಾಡಿದ್ರಿ. ಅಲ್ಲಿ ಯಾರಿಗೂ ಪ್ರವೇಶ ಇದ್ದಿದ್ದಿಲ್ರಿ ನಮಗೆ. ನಾವು ಮೇಲೆ ಕುಂದ್ರೋದು. ನೋಡಿವ್ರಿ. ಗದಗ ಜಿಲ್ಲೆಯ ಕಪ್ಪತಗುಡ್ಡ ಒಂದು ಕಾಲದಲ್ಲಿ ಔಷಧಿಯ ಸಸ್ಯಗಳಿಂದಲೇ ಸಾಕಷ್ಟು ಫೇಮಸ್ ಆಗಿತ್ತು. ಆದರೆ ಈಗ ಅಲ್ಲಿರುವಂಥ ಗುಹೆಗಳು ಎಲ್ಲಕ್ಕಿಂತ ಹೆಚ್ಚು ಸದ್ದು ಮಾಡ್ತಾ ಇವೆ. ಅಲ್ಲಿ 400ಕ್ಕೂ ಹೆಚ್ಚು ಗುಹೆಗಳು ಇದ್ದು ಒಂದೊಂದು ಗುಹೆಗಳಿಗೂ ಒಂದೊಂದು ಕಥೆಗಳು ಇವೆ. ಅಲ್ಲಿರುವಂಥ ಸಾಕಷ್ಟು ಗುಹೆಗಳಲ್ಲಿ ಭಾರಿ ಪ್ರಮಾಣದ ನಿಧಿ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಮಾರ್ಗಗಳ ನಿಗೂಢ ಗುಹೆಯಲ್ಲಿ ಚಿನ್ನದ ಶಿವಲಿಂಗ, ಬಂಗಾರದ ತೇರು, 1000 ವರ್ಷಗಳಿಂದ ಋಷಿ ಮುನಿ ತಪಸ್ಸು, ಭಾರಿ ಸಂಪತ್ತಿಗೆ ಸನ್ಯಾಸಿಯೇ ಕಾವಲು. ಸಂಜೀವಿನಿ ಗುಡ್ಡದ ಸಂಪತ್ತಿನ ಬಗ್ಗೆ ಪುಸ್ತಕ, ನಕ್ಷೆಯನ್ನ ಬಳಸಿ ಹೋದ್ರೆ ನಿಧಿ ಸಿಗುತ್ತಾ? ಅಲ್ಲಿನ ಗುಹೆಗಳೇ ಹಾಗೆ, ತುಂಬಾ ವಿಚಿತ್ರ, ತುಂಬಾ ಭಯಾನಕ, ರಹಸ್ಯಗಳನ್ನೆಲ್ಲ ತನ್ನೊಳಗೆ ಬಚ್ಚಿಟ್ಟುಕೊಂಡಂತೆ ಕಾಣಿಸುವಂತ ವಿಶೇಷ ಗುಹೆಗಳು ಅವು. ಆಚೆ ಕಾಣೋದು ಒಂದು ರಂಧ್ರ ಮಾತ್ರ, ಆದರೆ ಒಳಗಡೆ ಹೋದಂತೆ ಬ್ರಹ್ಮಾಂಡವೇ ಕಾಣಿಸುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ತಿಳಿಯುತ್ತೆ. ಹಲವು ಅಚ್ಚರಿಗಳು ಎದುರಾಗುತ್ತೆ. ಸಂಜೀವಿನಿ ಬೆಟ್ಟ ಅಂತಲೇ ಕರೆಸಿಕೊಳ್ಳುವಂತ ಕಪ್ಪತ್ತ ಗುಡ್ಡದಲ್ಲಿ ಈಗ ಮತ್ತೊಂದು ಐತಿಹಾಸಿಕ ಗುಹೆ ಪತ್ತೆ ಆಗಿದ್ದು, ಆ ಗುಹೆಯನ್ನ ಅಪಾರ ಪ್ರಮಾಣದ ಸಂಪತ್ತು ಇದೆ, ದೇವತೆಗಳ ನಿಧಿ ಇದೆ ಅಂತ ಹೇಳಲಾಗ್ತಾ ಇದೆ. ಲಕ್ಕುಂಡಿಯಿಂದ ಕೆಲವೇ ಕಿಲೋಮೀಟರ್ಗಳು ದೂರ ಇರುವಂತ ಕಪ್ಪತ್ತ ಗುಡ್ಡದಲ್ಲಿ ಈಗ ಚಿನ್ನದ ಗುಹೆಗಳು, ಅವುಗಳಲ್ಲಿ ನಡೆದಂತ ವಿಸ್ಮಯಗಳೇ ಸದ್ದು ಮಾಡ್ತಾ ಇವೆ. ಅಲ್ಲಿ ನಡೆದಿರುವಂಥ ಪವಾಡಗಳ ಬಗ್ಗೆ ಜನರು ಕತೆಗಳಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ 400ಕ್ಕೂ ಹೆಚ್ಚು ಗುಹೆಗಳು ಇದ್ದು ಒಂದೊಂದು ಗುಹೆಗೂ ಒಂದೊಂದು ಕತೆ ಇದೆಯಂತೆ. ಅದರಲ್ಲೂ ಲಕ್ಕುಂಡಿಗೆ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಒಂದು ಸಂಜೀವಿನಿ ಗುಡ್ಡ ಇದ್ದು, ಆ ಗುಡ್ಡದಲ್ಲಿ ಇರುವಂಥ ಗುಹೆಯಲ್ಲಿ ದೇವಾನುದೇವತೆಗಳಿಗೆ ಸೇರಿದ ಚಿನ್ನದ ನಿಧಿಗಳು ಇವೆ ಅಂತ ಹೇಳಲಾಗ್ತಾ ಇದೆ.
ಕಪ್ಪತ್ತಗುಡ್ಡ ಈಗ ಕೆಲವು ದಿನಗಳಿಂದ ಲಕ್ಕುಂಡೆಗಿಂತಲೂ ಹೆಚ್ಚು ಸದ್ದು ಮಾಡ್ತಾ ಇದೆ. ಲಕ್ಕುಂಡೆಯಲ್ಲಿದ್ದ ಅಷ್ಟೊಂದು ಅಪಾರ ಪ್ರಮಾಣದ ಸಂಪತ್ತಿನ ಮೂಲ ಕಪ್ಪತ್ತಗುಡ್ಡ. ಅಲ್ಲಿಂದಲೇ ಚಿನ್ನ ಲಕ್ಕುಂಡೆಗೆ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿ 400ಕ್ಕೂ ಹೆಚ್ಚು ಗುಹೆಗಳು ಇದ್ದು, ಅಷ್ಟೊಂದು ಗುಹೆಗಳಲ್ಲೂ ಗಣಿಗಾರಿಕೆ ಮಾಡಿ ಅದರಲ್ಲಿದ್ದಂಥ ಚಿನ್ನವನ್ನ ತೆಗೆಯಲಾಗಿದೆ. ಅಷ್ಟೊಂದು ಚಿನ್ನ ಕಪ್ಪತ್ತಗುಡ್ಡದ ಗುಹೆಗಳಲ್ಲಿ ಇದೆಯಂತೆ. ಕಪ್ಪತ್ತಗುಡ್ಡದಲ್ಲಿ ಚಿನ್ನ ಮಾತ್ರ ಅಲ್ಲ, ಅಲ್ಲಿನ ಸಸ್ಯಗಳಲ್ಲಿ, ಅಲ್ಲಿನ ನೀರಿನಲ್ಲಿ ಔಷಧೀಯ ಗುಣಗಳು ಇದ್ದು, ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆ ಆಗೋದಕ್ಕೂ ಮುನ್ನವೇ ಆ ಗುಡ್ಡಗಳಲ್ಲಿ ಏನೋ ಒಂದು ಶಕ್ತಿ ಇತ್ತು. ಅದು ದೇವತೆಗಳ ವಾಸಸ್ಥಾನವಾಗಿತ್ತು ಅಂತ ಅಲ್ಲಿನ ಜನರು ಹೇಳ್ತಾರೆ. ಕಪ್ಪತ್ತಗುಡ್ಡದ ಗುಹೆಗಳಲ್ಲಿ ಈಗಲೂ ಅಪಾರ ಪ್ರಮಾಣದ ಚಿನ್ನ ಇದೆ ಅಂತ ಅಲ್ಲಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ವಾಸ ಮಾಡುವಂತ ಜನರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಗುಹೆಗಳ ಬಗ್ಗೆಯೂ ಜನರು ವಿವಿಧ ರೀತಿಯಲ್ಲಿ ಮಾತನಾಡ್ತಾರೆ. ಕಪ್ಪತ್ತಗುಡ್ಡದ ಗುಹೆಗಳಲ್ಲಿ ನಿಧಿಗಳನ್ನ ಬಚ್ಚಿಟ್ಟಿರಬಹುದು. ರಾಜರು, ಬ್ರಿಟಿಷರು ಸಹ ತಮ್ಮ ನಿಧಿ ಸಂಪತ್ತನ್ನ ಅಲ್ಲೇ ಬಚ್ಚಿಟ್ಟಿರಬಹುದು ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ವು. ಆದರೆ ಕಪ್ಪತ್ತಗುಡ್ಡದಲ್ಲೇ ಇರುವಂಥ ಮತ್ತೊಂದು ಗುಹೆಯಲ್ಲಿ ದೇವರೇ ತಮ್ಮ ನಿಧಿಯನ್ನ ಬಚ್ಚಿಟ್ಟಿದ್ದಾರೆ. ಆ ಒಂದು ಗುಹೆಯಲ್ಲಿ ಈಗಲೂ ದೇವತೆಗಳ ಚಿನ್ನಾಭರಣಗಳು ಇದ್ದಾವೆ. ಸಂಜೀವಿನಿ ಗುಡ್ಡದ ಗುಹೆಯಲ್ಲಿ ಚಿನ್ನದ ಶಿವಲಿಂಗ, ಚಿನ್ನದ ಬೃಹತ್ ರಥ, ಹಾಗೆ ಚಿನ್ನದ ಎತ್ತುಗಳು, ವಜ್ರ ಖಚಿತ ಚಿನ್ನದ ಮೂರ್ತಿಗಳು ಸಹ ಇವೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಒಳಗೈತಿ ನಿಧಿ ಗಿಳಿ ಎಲ್ಲ ಐತ್ರಿ. ತಳಗ ಒಂದು ಕರ್ಯಮ್ಮ ದೇವಸ್ಥಾನ ಅಂಥೇಳಿ ಐತ್ರಿ. ಅದರದ ಆ ದೇವರು ಕರ್ಯಮ್ಮ ದೇವಸ್ಥಾನ ಬಂಗಾರದ ಒಳಗೈತಂತ್ರಿ. ಒಂದು ರಥ ಐತಂತ, 2 ಎತ್ತು ಮತ್ತು ಒಂದು ಈಶ್ವರಲಿಂಗು ಅವೆಲ್ಲ ಅದಾವಂತ್ರಿ ಒಳಗೆ. ಎಲ್ಲ ಬಂಗಾರ ಅದ ರೀ, ಅದಾವಂತ್ರಿ. ಗುಡ್ಡದ ಕೆಳಗೆ ಒಂದು ದೇವಸ್ಥಾನ ಇದೆ. ಅಲ್ಲಿ ಕರೆಮ್ಮ ದೇವರು ಅಂತ ಒಬ್ಬ ದೇವತೆ ಇದ್ದಾರೆ. ಆ ದೇವತೆಯ ಸಂಪತ್ತೇ ಸಂಜೀವಿನಿ ಗುಡ್ಡದ ಗುಹೆಯಲ್ಲಿ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಆದರೆ ಆ ಗುಹೆಯ ಒಳಗಡೆ ಸಂಪತ್ತು ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಗುಹೆಯ ಒಳಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತೆ ಆ ಗುಹೆ ಕಾಣ್ತಾ ಇದ್ದು, ಒಳಗಡೆ ಎಲ್ಲ ಕಗ್ಗತ್ತಲಿನಿಂದ ತುಂಬಿಕೊಂಡಿದೆ. ಅದರ ಒಳಗಡೆ ಹೋದಂತೆಲ್ಲ ಸಾಕಷ್ಟು ಮಾರ್ಗಗಳು ಇದ್ದು, ಅವು ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಪಡೆದುಕೊಳ್ಳುತ್ತೆ ಅನ್ನೋದೇ ಯಾರಿಗೂ ಗೊತ್ತಿಲ್ವಂತೆ. ಹಾಗಾಗಿ ಸಂಪತ್ತು ಸಹ ಎಲ್ಲಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಆದರೆ ಸಂಪತ್ತಿಗೆ ಒಬ್ಬ ಋಷಿಮುನಿ ಕಾವಲಾಗಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇದು ಸಂಜೀವಿನಿ ಗುಡ್ಡ ಅಂತ್ರಿ. ಸ್ವಾಮೀಜಿ ಒಳಗೆ ಅದಾರಂತ್ರಿ. ಅವರು ಸ್ವಲ್ಪ ಒಳಗೆ ಈಟ ಮಣ್ಣು ತಿಂದ್ರೆ ಒಂದು 100 ವರ್ಷ ಬದುಕ್ತಾರಂತ್ರಿ. ಅವರು ಎಷ್ಟೋ 1000 ವರ್ಷಗಳಿಂದ ಒಳಗೆ ಅದಾರಂತೇಳಿ ಸ್ವಾಮೀಜಿ ಹೇಳಿದ್ದು. ನಿಧಿ ಐತಂತ ಹೇಳಿದ್ದು ಫಾರೆಸ್ಟ್ ಇಲಾಖೆ ಅವರು. ಮತ್ತು ನಮ್ಮ ಊರಿನ ತಂಡದ ಹಿರಿಯರು ಅವರೆಲ್ಲರೂ ಕೂಡಿ ಹೇಳಿದ್ದು. ಒಳಗೈತಿ ನಿಧಿ ಗಿಳಿ ಎಲ್ಲ ಐತ್ರಿ. ಋಷಿ ಮುನಿಗಳಿಗೆ ಅಪಾರ ಜ್ಞಾನಶಕ್ತಿ ಇರುತ್ತೆ ಅಂತ ಹೇಳಲಾಗುತ್ತೆ. ಅದೇ ರೀತಿ ಈ ಗುಹೆಯಲ್ಲಿರುವಂತ ಋಷಿ ಮುನಿಗೂ ಸಾಕಷ್ಟು ಶಕ್ತಿ ಇದೆ ಅಂತ ಗ್ರಾಮಸ್ಥರು ನಂಬಿದ್ದಾರೆ. ಯಾಕಂದ್ರೆ ಅವರು ಎಂದೂ ಆಚೆ ಬಂದಿಲ್ಲ. 1000 ವರ್ಷಗಳಿಂದ ಗುಹೆಯಲ್ಲಿ ವಾಸವಾಗಿದ್ದಾರಂತೆ. ಗುಹೆಯಲ್ಲಿ ಒಂದು ಚಿನ್ನದ ಶಿವಲಿಂಗ ಇದ್ದು, ಆ ಲಿಂಗಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಇದ್ದಾರಂತೆ. ಅವರು ಗುಹೆಯಲ್ಲಿ ಸ್ವಲ್ಪ ಮಣ್ಣು ತೆಗೆದುಕೊಂಡು ತಿಂದರೂ 100 ವರ್ಷ ಬದುಕ್ತಾರಂತೆ. ಯಾಕಂದ್ರೆ ಅದು ಸಂಜೀವಿನಿ ಗುಡ್ಡ ಆಗಿತ್ತು. ಗುಹೆಯ ಒಳಗಡೆ ಈಗಲೂ ಸಂಜೀವಿನಿ ಇರಬಹುದು. ಆದ್ದರಿಂದಲೇ ಋಷಿ ಮುನಿ 1000 ವರ್ಷಗಳಿಂದ ಬದುಕಿರಬಹುದು ಅಂತ ಗ್ರಾಮಸ್ಥರು ನಂಬಿದ್ದಾರೆ. ಗುಹೆಯಲ್ಲಿ ಸಂಪತ್ತು ಇರುವಂತ ಕಡೆನೆ ಋಷಿ ಮುನಿ ಸಹ ಇದ್ದಾರೆ. ಋಷಿ ಮುನಿ ಸಿಕ್ಕಿದ್ರೆ ಸಂಪತ್ತು ಸಿಗುತ್ತೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಒಂದರ್ಥದಲ್ಲಿ ಗುಹೆಯಲ್ಲಿರುವಂತ ಅಷ್ಟೂ ಸಂಪತ್ತಿಗೆ ಋಷಿ ಮುನಿಯೇ ಕಾವಲಾಗಿ ಇದ್ದಾರೆ. ಆದರೆ ಇದುವರೆಗೂ ಆ ನಿಧಿಯನ್ನ ಮುಟ್ಟುವಂತದ್ದಕ್ಕೆ ಯಾರೂ ಹೋಗಿಲ್ಲ. ಯಾಕಂದ್ರೆ ಆ ನಿಧಿ ಎಲ್ಲಿದೆ ಅನ್ನೋದು ಊರಿನಲ್ಲಿ ಒಬ್ಬ ವ್ಯಕ್ತಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿರಲಿಲ್ವಂತೆ. ಸಂಜೀವಿನಿ ಗುಡ್ಡದ ನಿಧಿಯ ಬಗ್ಗೆ ಒಂದು ಪುಸ್ತಕ, ಒಂದು ನಕ್ಷೆ ಸಹ ಇದೆಯಂತೆ. ಆ ಪುಸ್ತಕ ಮತ್ತು ನಕ್ಷೆ ಇದ್ದವರು ಮಾತ್ರ ಆ ನಿಧಿಯನ್ನ ತಲುಪಬಹುದು. ಬೇರೆಯವರು ನಿಧಿ ಹುಡುಕಿಕೊಂಡು ಹೋದ್ರೆ ದಾರಿ ತಪ್ಪಿ ಆಚೆ ಬರಲಾಗದೆ ಒಳಗಡೆನೆ ಸಾಯ್ತಾರಂತೆ. ನಿಗೂಢ ಗುಹೆಯ ರಹಸ್ಯ ಸ್ಥಳದಲ್ಲಿ ನಿಗೂಢ ನಿಧಿಯ ರಹಸ್ಯ ಒಬ್ಬ ವ್ಯಕ್ತಿಗೆ ಮಾತ್ರ ಗೊತ್ತಿದೆಯಾ? ಹಗಲೊತ್ತಲ್ಲೇ ಹೋಗೋದಕ್ಕೆ ಭಯ ಆಗುವಂತ ಗುಹೆಗಳು ಅವು. ನೀವು ದೃಶ್ಯಗಳಲ್ಲಿ ನೋಡಬಹುದು ಆ ಗುಹೆ ಎಷ್ಟೊಂದು ಭಯಾನಕವಾಗಿದೆ ಅಂತ. ಚೂಪಾದ ಕಲ್ಲುಗಳು,
ದೂರಲು ಕಷ್ಟವಾಗುವಂತಹ ಜಾಗ. ಇಂಥ ಸ್ವಲ್ಪ ಒಳಗಡೆ ಹೋದ ನಂತರ ಮುಂದಕ್ಕೆ ಹೋಗೋದಕ್ಕೆ ಜಾಗ ಇಲ್ಲ. ಆದರೆ ಒಳಗಡೆ ಮಾತ್ರ ತುಂಬಾ ಆಳಕ್ಕೆ ಇದೆಯಂತೆ. ಕಿಲೋಮೀಟರ್ ಗಟ್ಟಲೆ ಉದ್ದ ಇರುವಂತ ಗುಹೆ. ಒಳಗೆ ಹೋದಂತೆಲ್ಲ ಎಲ್ಲೆಲ್ಲೋ ಸಂಪರ್ಕ ಪಡೆದುಕೊಳ್ಳುತ್ತಂತೆ. ಅಂತ ಗುಹೆಯಲ್ಲಿ ಸಂಪತ್ತು ಇದೆ. ಆದರೆ ಅಲ್ಲಿಗೆ ಹೋಗೋದು ಅಷ್ಟೊಂದು ಸುಲಭ ಅಲ್ಲ ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯ. ಆದ್ರೆ ಆ ಸಂಪತ್ತು ಏನೈತಲ್ರಿ ಅದು ಯಾರಿಗೂ ದಕ್ಕದಲ್ರಿ. ಅದು ದೇವ್ರ ಸಂಪತ್ತು ಅದು. ದೇವರು ಐತ್ರಿ ಒಳಗೆ, ಬಂಗಾರದ ದೇವ್ರು. ಅದನ್ನು ಪ್ರಯತ್ನನೂ ಪಡಕ್ಕೆ ಹೋಗಿಲ್ಲ, ಅದನ್ನು ಯಾರೂ ಪ್ರಯತ್ನನೂ ಮಾಡಿಲ್ಲ. ಇನ್ನೂವರೆಗೆ ಯಾರೂ ಮಾಡಿಲ್ಲ ರೀ. ಇನ್ನು ಮುಂದೆ ಯಾರು ಮಾಡಿದ್ರು ಮಾಡ್ಬೋದು. ಅದ್ರ ಸಿಗೋದಿಲ್ಲ ರೀ, ಅದು ಸಿಗೋಂಗಿಲ್ಲ ರೀ, ಅದು ದೇವ್ರದ್ದು. ಕಪ್ಪತ್ತ ಗುಡ್ಡದಲ್ಲಿ ನೂರಾರು ಗುಹೆಗಳು ಇವೆ. ಅದರಲ್ಲಿ ಸಾಕಷ್ಟು ಗುಹೆಗಳು ಗಣಿಗಾರಿಕೆ ಮಾಡಿರುವಂಥ ಗುಹೆಗಳು. ಅವುಗಳ ಒಳಗೆ ಹೋಗೋದಕ್ಕೆ ಈಗಲೂ ಜಾಗ ಇದೆ. ಆದರೆ ಈ ಗುಹೆ ಮಾತ್ರ ಯಾರೋ ಮಾಡಿರುವಂಥ ಗುಹೆ ಅಲ್ಲ. ಅದು ನೈಸರ್ಗಿಕವಾಗಿ ನಿರ್ಮಾಣ ಆಗಿರುವಂಥ ಗುಹೆ. ಆ ಗುಹೆಯಲ್ಲಿ ಮನುಷ್ಯ ಮಾತ್ರರು ಯಾರೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿ ಇದೆ. ಆದರೆ ಆ ಗುಹೆಯಲ್ಲಿ ಋಷಿ ಮುನಿಗಳು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಅಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇದೆ ಅಂತ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಖ್ಯಾತಿ ಪಡೆದಿರುವ ಕಪ್ಪತ್ತಗುಡ್ಡದಲ್ಲಿಯೂ ಕೂಡ ಒಂದು ಸಂಜೀವಿನಿ ಬೆಟ್ಟ ಇದೆ. ಆ ಬೆಟ್ಟದಲ್ಲಿಯೂ ಕೂಡ ಋಷಿಮುನಿಗಳು ಕೂಡ ವಾಸ ಮಾಡ್ತಾ ಇದ್ರು. ಅಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಕೂಡ ಇರ್ತಕ್ಕಂಥದ್ದು. ಸದ್ಯ ನ್ಯೂಸ್ 18 ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಮೂಲಕ ಈಗ ತೋರಿಸ್ತಾ ಹೋಗ್ತಾನೆ. ಇದು ಅತ್ತಿಕಟ್ಟಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಕಪ್ಪತ್ತಗುಡ್ಡದಲ್ಲಿರ್ತಕ್ಕಂಥ ಒಂದು ಕರೆಮ್ಮನ ಗುಹೆ. ಈ ಗುಹೆಯಲ್ಲಿಯೂ ಕೂಡ ಅಪಾರ ಪ್ರಮಾಣದ ಒಂದು ಸಂಪತ್ತು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈ ಹಿಂದೆ ಕೂಡ ಇಲ್ಲಿ ನೂರಾರು ವರ್ಷಗಳ ಹಿಂದೆ ಒಬ್ಬ ಋಷಿಮುನಿಗಳು ಕೂಡ ಇಲ್ಲಿ ವಾಸವಿದ್ರು. ಆ ವಾಸವಿದ್ದಂಥ ಋಷಿಮುನಿ ಸಹ ಈಗ ಒಳಗೆ ಇದ್ದಾರಂತೆ. ಹೀಗಾಗಿ ಈ ಒಂದು ಋಷಿಮುನಿಗಳು ಇರೋದ್ರಿಂದಾಗಿ ಇಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇತ್ತಂತೇಳಿ ಈ ಒಂದು ಅತ್ತಿಕಟ್ಟಿ ಗ್ರಾಮದ ಹಿರಿಯರಾಗಿರ್ಬೋದು ಮತ್ತು ಸಾಕಷ್ಟು ಜನರು ಕೂಡ ಗ್ರಾಮಸ್ಥರಿಗೆ ಹೇಳ್ತಾ ಇದ್ರಂತೆ. ಅಂದರೆ ಈ ಒಂದು ಗುಹೆಯಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಏನೇನೆಲ್ಲ ಇದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಒಂದು ದೇವಸ್ಥಾನ ಇದೆ, ಕರೆಮ್ಮ ದೇವಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಂಪತ್ತಾಗಿರ್ಬೋದು, ಹಿಂದೆ ಸಾಕಷ್ಟು ದೇವಸ್ಥಾನಗಳ ಸಂಪತ್ತು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ಬಂಗಾರದ ತೇರಾಗಿರ್ಬೋದು, ಬಂಗಾರದ ಎತ್ತುಗಳಾಗಿರ್ಬೋದು, ಅಷ್ಟೇ ಅಲ್ಲದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಚಿನ್ನದ ಆಭರಣಗಳು ಇಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಅನ್ನೋದು. ಇನ್ನು ಈ ಗುಹೆಯಲ್ಲಿ ನಿಧಿ ಇರುವಂತ ವಿಚಾರ ಊರಲ್ಲಿ ಇರುವಂತ ಎಲ್ಲರಿಗೂ ಗೊತ್ತಿದೆ. ಊರಿನ ಹಿರಿಯರು ಎಲ್ಲರೂ ನಿಧಿಯ ಬಗ್ಗೆ ಹೇಳಿಕೊಂಡು ಬಂದಿದ್ದಾರೆ. ಆದರೆ ಯಾರೂ ಸಹ ಆ ನಿಧಿಯನ್ನ ನೋಡಿಲ್ವಂತೆ. ಆದರೆ ಋಷಿ ಮುನಿಗಳನ್ನ ಕಂಡಿರೋದಾಗಿ ಕೆಲವರು ಹೇಳಿಕೊಂಡಿದ್ದಾರೆ. ಆದರೆ ಊರಿನಲ್ಲಿದ್ದಂಥ ಒಬ್ಬ ವ್ಯಕ್ತಿಗೆ ಮಾತ್ರ ನಿಧಿಯ ಬಗ್ಗೆ ಎಲ್ಲ ಸತ್ಯ ಗೊತ್ತಿತ್ತಂತೆ. ಅವರ ಬಳಿ ನಿಧಿಗೆ ಸಂಬಂಧಪಟ್ಟಂತ ಪುಸ್ತಕ ಹಾಗೆ ನಿಧಿ ಇರುವಂತ ಜಾಗಕ್ಕೆ ತಲುಪುವಂತ ಮ್ಯಾಪ್ ಸಹ ಇತ್ತಂತೆ. ಆದರೆ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ವರ್ಷಗಳ ಹಿಂದೆ ಬಂದಿದ್ದ ಸ್ವಾಮೀಜಿ ಹೇಳಿದ್ದ ನಿಧಿ ಕತೆ. ಋಷಿ ಮುನಿಯನ್ನ ಆಚೆ ಕರೆಸ್ತೀನಿ ಎಂದಿದ್ದ ಸ್ವಾಮೀಜಿ ಮಾಡಿದ್ದೇನು? ಕಪ್ಪತ್ತಗುಡ್ಡ ಸುಮಾರು 32,000 ಹೆಕ್ಟೇರ್ ಪ್ರದೇಶ ವಿಸ್ತೀರ್ಣ ಹೊಂದಿದೆ. ಇಲ್ಲಿ ನೂರಾರು ಗುಹೆಗಳಿವೆ. ಔಷಧೀಯ ಸಸ್ಯಗಳನ್ನ ಹೊಂದಿದೆ. ಋಷಿ ಮುನಿಗಳು ಇಲ್ಲಿ ತಪಸ್ಸು ಮಾಡಲಿಕ್ಕೆ ಬರ್ತಾ ಇದ್ರು. ಹಾಗೆ ಇಲ್ಲಿಯ ಗುಹೆಗಳಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಇದೆ ಎಂಬ ಚರ್ಚೆ ನಡೀತಾ ಇದೆ. ಹಾಗೆ ಕಪ್ಪತ್ತಗುಡ್ಡದ ಸಂಜೀವಿನಿ ಗುಡ್ಡದಲ್ಲಿರುವಂಥ ಗುಹೆಯಲ್ಲಿ ಓರ್ವ ಋಷಿಮುನಿ ನೂರಾರು ವರ್ಷಗಳಿಂದ ತಪಸ್ಸು ಮಾಡಿಕೊಂಡು ಇದ್ದು, ಆ ಋಷಿ ಮುನಿಯನ್ನ ಆಚೆ ಕರೆಸ್ತೀನಿ ಅಂತ ಒಬ್ಬ ಸ್ವಾಮೀಜಿ 10 ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದಂತೆ. ಆ ಸ್ವಾಮೀಜಿ ತಿಂಗಳುಗಟ್ಟಲೆ ಗವಿಯ ಮುಂದೆ ಒಂದು ಯಜ್ಞ ಕುಂಡ ಮಾಡಿ ಅದರಲ್ಲಿ ಹೋಮ ಮಾಡಿ ಪೂಜೆ ಮಾಡ್ತಾ ಇದ್ದಂತೆ. ಹಣ್ಣು ಹಾಲನ್ನ ಇಟ್ಟಿ ಪ್ರತಿನಿತ್ಯ ಪೂಜೆಯನ್ನ ಮಾಡ್ತಾ ಇದ್ದಂತೆ. ಆಗ ರಾತ್ರಿ ಕಾಡು ಪ್ರಾಣಿಗಳು ಬಂದು ಹಣ್ಣುಗಳನ್ನ ತಿಂದು ಹೋದ್ರೆ ಬೃಹತ್ ಸರ್ಪ ಹಾಲು ಕುಡಿದು ಹೋಗ್ತಾ ಇತ್ತಂತೆ. ಆದ್ರೆ ಗುಹೆಯ ರಹಸ್ಯ ತಿಳಿದುಕೊಳ್ಳುವಂತ ಮೊದಲೇ ಅರಣ್ಯ ಅಧಿಕಾರಿಗಳು ಬಂದು ಸ್ವಾಮೀಜಿಯನ್ನ ಅಲ್ಲಿಂದ ಓಡಿಸ್ಬಿಟ್ರಂತೆ. ಆ ಗುಹೆಯಲ್ಲಿ ನಿಧಿ ಇದೆ, ಅದನ್ನ ತೆಗೆಯೋದಕ್ಕೆ ಸ್ವಾಮೀಜಿ ಬಂದಿದ್ದಾನೆ ಅಂತ ಹೇಳಿ ಸ್ವಾಮೀಜಿಯನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರಂತೆ. ಋಷಿ ತಪಸ್ ಮಾಡಕ್ಕೆ ಬಂದಿದ್ರು ಅವ್ರು ಹೇಳಿದ್ದನ್ನು ನಾವು ಕೇಳಿದ್ದೆ. ಆ ಋಷಿನ ಹೊರಗೆ ತೆಗೆದು ನಿಮಗೆಲ್ಲರಿಗೆ ಪರಿಚಯ ಮಾಡಿಸ್ತೀನಿ, ಎಲ್ಲರಿಗೆ ನಿಮ್ಮ ಕೂಡ ಮಾತಾಡ್ಬೇಕವ, ಹಂಗೆ ಮಾಡ್ತೀನಿ ಅಂತ ಹೇಳ್ತಿದ್ರಿ ಅವ. ಒಳಗೆ ದೇವ್ರೈತಿ, ದೇವ್ರು ಬಂಗಾರದ ದೇವ್ರೈತಿ ಅಂತೇಳಿ ಹೇಳ್ತಿದ್ದ. ಆದ್ರೆ ಅವ ನಿಧಿ ತೆಗಿಯೋ ಪ್ರಯತ್ನದಾಗ ಇದ್ದ ಅಂಥೇಳಿ ಇವ್ರು ಫಾರೆಸ್ಟರ್ ರೀ. ಆದ್ರೆ ನಾನು ನಿಧಿಗೆ ಬಂದಿಲ್ಲ. ನಾ ಒಂದು ಕರಿಯಮ್ಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು, ಗುಡಿ ಕಟ್ಟಿಸ್ಬೇಕು, ಅದನ್ನು ಕರೆಂಟ್ ಹಾಕಿಸ್ಬೇಕು, ಬೋರ್ ಹಾಕಿಸ್ಬೇಕು, ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂಥೇಳಿ ಬಂದಿದ್ದ. ಇವ್ರು ಫಾರೆಸ್ಟ್ನವರು ಅವ್ರಿಗೆ ಏನಾಯ್ತೋ ಏನೋ ಅವ್ರಿಗೆ ಇಲ್ಲಿಂತ್ರ ಜಾಗ ಖಾಲಿ ಮಾಡಿಸಿದ್ರಿ. ಇಲ್ಲಿಗಂದ್ರೆ ಪಾಪ ಭಾಳ ಬೇಸಿದ್ರಿ ಅವ.
ಆ ಗುಹೆಯಲ್ಲಿ ನಿಧಿ ಇದೆ ಅನ್ನುವಂಥ ಸುದ್ದಿ ಸಾಕಷ್ಟು ಹಿಂದಿನಿಂದಲೂ ಕೂಡ ಎಲ್ಲರ ಬಾಯಲ್ಲಿ ಕೇಳಿ ಬರ್ತಾ ಇತ್ತು. ಆ ವಿಚಾರವನ್ನ ಹೇಗೋ ತಿಳಿದುಕೊಂಡಂತ ಸ್ವಾಮೀಜಿ ಅಲ್ಲಿಗೆ ನಿಧಿ ತೆಗೆಯೋದಕ್ಕೆ ಬಂದಿದ್ದಂತೆ. ಆದರೆ ಆಗ ಸ್ವಾಮೀಜಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಪಸ್ಸು ಮಾಡಲಿಕ್ಕೆ ಬಿಡಲಿಲ್ಲ. ಪೊಲೀಸ್ ಫೋರ್ಸ್ ತಂದು ಸ್ವಾಮೀಜಿಯನ್ನ ಅಲ್ಲಿಂದ ಓಡಿಸಿದ್ರಂತೆ. ಆ ಸ್ವಾಮೀಜಿ ಊರಿಗೆ ಕರೆಂಟ್ ಹಾಕಿಸ್ತೀನಿ, ರೋಡ್ ಹಾಕಿಸ್ತೀನಿ ಅಂತ, ದೇವಸ್ಥಾನದ ಅಭಿವೃದ್ಧಿ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಂತೆ. ಆದರೆ ಆ ವ್ಯಕ್ತಿ ನಿಧಿ ತೆಗೆಯೋದಕ್ಕೆ ಬಂದಿದ್ದಾನೆ ಅನ್ನೋದನ್ನ ತಿಳಿದುಕೊಂಡಂತ ಅರಣ್ಯ ಅಧಿಕಾರಿಗಳು ಆ ವ್ಯಕ್ತಿಯನ್ನ ಅಲ್ಲಿಂದ ಓಡಿಸಿದ್ರು. ಈ ಗುಹೆಯ ಒಳಗಡೆ ಸಂಪತ್ತು ಇರೋ ಬಗ್ಗೆ ಒಂದು ಪುರಾತನ ಕಾಲದ ಪುಸ್ತಕ ಇದೆ. ಅದರಲ್ಲಿ ಸಂಪತ್ತಿನ ರಹಸ್ಯದ ಬಗ್ಗೆ ಉಲ್ಲೇಖ ಆಗಿದೆ. ಜೊತೆಗೆ ಗುಹೆಯಲ್ಲಿ ನಿಧಿ ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಒಂದು ನಕ್ಷೆ ಸಹ ಇದೆಯಂತೆ. ಅದೆಲ್ಲವೂ ಒಬ್ಬ ಅರಣ್ಯ ಅಧಿಕಾರಿ ಬಳಿಯೇ ಇದೆಯಂತೆ. ಆದರೆ ಈಗ ಆ ಅರಣ್ಯ ಅಧಿಕಾರಿ ಇಲ್ಲ. ಆದರೆ ಅವರ ಮನೆಯಲ್ಲಿ ಆ ನಕ್ಷೆ ಮತ್ತು ಪುಸ್ತಕ ಇರಬಹುದು. ಅವು ಸಿಕ್ಕಿದ್ರೆ ನಿಧಿಯ ಬಳಿಗೆ ಹೋಗಬಹುದು ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗುಹೆಯಲ್ಲಿ ಇರುವಂತ ಸಂಪತ್ತಿಗೆ ಒಂದು ಬೃಹತ್ ಸರ್ಪ ಕಾವಲು ಕಾಯ್ತಾ ಇದೆ ಅನ್ನೋದನ್ನ ಈ ಸ್ವಾಮೀಜಿ ಹೇಳಿದ್ದಾರೆ. ಹಾವು ಕಾವಲಿಗೆ ಐತೆ ಅಂತೇಳಿ ಆಜಾರ್ ಹೇಳ್ತಿದ್ರಿ, ದೊಡ್ಡ ಹಾವು ಐತಿ ಅಂತೇಳಿ. ಹ್ಞೂ ರೀ, ಮನುಷ್ಯಾಗ ನುಂಗುವಂಥ ಹಾವು ಐತಂತ್ರಿ, ಅದು ಅಂತ ಹಾವು ಇಲ್ಲ ಅಂತ್ರಿ ಅದು. ಅಂತ ಹೇಳ್ತಿದ್ರು ಅವರು. ಅವ್ರಿಗೆ ಅವ್ರು ತಪಸ್ಸು ಜಪ ಮಾಡ್ತಿದ್ರಿ ಅವ್ರು. ಅವ್ರು ಜಪ ಮಾಡೋ ಮುಂದೆ ಅದು ನುಂಗಾಕ ಬರೋದು ಅವಂಗೆ, ಮತ್ತು ಅದನ್ನು ಅವ್ನ ಕಡ್ಯಾಕೆ ಬರೋದು, ಹಂಗೆ ಮಾಡೋದಂತ್ರಿ ಅದು ಮೊದ್ಲು. ಆಮೇಲೆ ಯಾವಾಗ ಒಡನಾಟ ಆತು, ಆ ಹಾಲು ಸುಮ್ಮನೆ ಹಾಲು ಕುಡಿದು ಹೋಗಿತ್ತಂತ್ರಿ ಅದು ಅಂತ ಅವ್ರು ಹೇಳ್ತಿದ್ರಿ ಹೊರಗೆ ಬಂದು. ಆ ಗುಹೆಯಲ್ಲಿ ದೇವರ ನಿಧಿ ಇದೆ ಅನ್ನೋದು ಮಾತ್ರ ಗ್ರಾಮಸ್ಥರಿಗೆ ಗೊತ್ತಿತ್ತು. ಆದರೆ ಆ ನಿಧಿಗೆ ಅನಕೊಂಡ ಗಾತ್ರದ ಒಂದು ಹಾವು ಕಾವಲಾಗಿದೆ. ಆ ಹಾವನ್ನ ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಬಂದಿತ್ತು ಅಂತ ಸ್ವಾಮೀಜಿ ಹೇಳಿದ್ದಂತೆ. ಆದರೆ ಗುಹೆಯಲ್ಲಿರುವಂಥ ಸಂಪತ್ತಿಗೆ ಸ್ಕೆಚ್ ಹಾಕಿದ್ದ ಸ್ವಾಮೀಜಿ ಜನರಿಗೆ ಚಿತ್ರ ವಿಚಿತ್ರವಾದಂಥ ಕಥೆಗಳನ್ನೆಲ್ಲ ಹೇಳಿದ್ದ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆ ಗುಹೆಯಲ್ಲಿ ಇಂದಿಗೂ ಸಂಪತ್ತಿಗೆ ಸರ್ಪಕಾವಲು ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅಲ್ಲಿರುವಂಥ ದೇವರ ನಿಧಿ ಆಗಿರೋದ್ರಿಂದ ಹಾವು ಇರಬಹುದು ಅಂತ ಜನರು ಬಲವಾಗಿ ನಂಬಿದ್ದಾರೆ. ಆ ಸಂಜೀವಿನಿ ಗುಹೆಯ ಕೆಳಗಡೆ ಸಣ್ಣದೊಂದು ಗುಡಿ ಇದೆ. ಆ ಗುಡಿ ಯಾವ ಕಾಲದ್ದು, ಎಷ್ಟು ವರ್ಷಗಳ ಹಿಂದಿನದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ದೇವಿಯ ಮೂರ್ತಿ ಸಹ ಇಲ್ಲ. ಮೂರ್ತಿಯ ಬದಲಿಗೆ ಒಂದು ಕಲ್ಲು ಇದೆ. ಆ ದೇವಿಯನ್ನ ಅಲ್ಲಿನ ಗ್ರಾಮಸ್ಥರು ಕರೆಮ್ಮ ಅಂತ ಕರಿತಾ ಇತ್ತು. ಆ ಕರೆಮ್ಮನ ಸಂಪತ್ತು, ಕರೆಮ್ಮನ ಮೂಲ ವಿಗ್ರಹ ಎಲ್ಲವೂ ಆ ಗುಹೆಯಲ್ಲೇ ಇದೆ. ಆ ಗುಹೆಯ ಒಳಗಡೆ ಹೋದವರು ಸಂಪತ್ತನ್ನ ಪತ್ತೆ ಹಚ್ಚಬಹುದು. ಆದರೆ ಅದು ದೇವರ ಸಂಪತ್ತು ಆಗಿರೋದ್ರಿಂದ ಅದು ಅಷ್ಟೊಂದು ಸುಲಭವಾಗಿ ಸಿಗಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸಂಪತ್ತು ಐತ್ರಿ, ದೇವ್ರ ಸಂಪತ್ತು ಅದು, ಯಾರಿಗೂ ಮುಟ್ಟಕ್ಕಾಗಂಗಿಲ್ಲ ಸರ್ ಅದು. ಅಂಥ ಸಂಪತ್ತು ಅದು. ರೀ ಮುಟ್ಟಕ್ಕೆ ಮೊದಲು ಟ್ರೈ ಮಾಡಿರ್ಬೋದು ರೀ. ಆದ್ರೆ ನಾವು ನಮ್ಮ ತಲೆಮಾರ್ಲಿಂತ ಏನು ಅಷ್ಟೊಂದು ಯಾರೂ ಅದರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ರೀ. ಯಾಕಂದ್ರೆ ಇದು ಪಡಿ ಐತಲ್ರಿ, ಇದನ್ನು ತೆಗೆದು ಅದು ಒಳಗೆ ಹೋಗ್ಬೇಕಂದ್ರೆ ಅಸಾಧ್ಯ ರೀ ಅದು. ಆ ಗುಹೆಯಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇದೆ. ಆದರೆ ಯಾರೂ ಅದನ್ನ ತೆಗೆಯುವಂತ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದ್ರೆ ಆ ಗುಹೆಯ ಒಳಗಡೆ ಈಗ ಹಾವು, ಸಣ್ಣ ಸಣ್ಣ ಪ್ರಾಣಿಗಳು ಮಾತ್ರ ದೂರಬಹುದು. ಮನುಷ್ಯರು ದೂರೋದಕ್ಕೆ ಸಾಧ್ಯ ಇಲ್ಲ. ಗುಟ್ಟವನ್ನ ಹೊಡೆದು ಜಾಗ ಮಾಡಿದ್ರೆ ಮಾತ್ರ ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಈಗಲೂ ಆ ಗುಹೆಯ ರಹಸ್ಯಗಳು ರಹಸ್ಯವಾಗಿ ಉಳಿದುಕೊಂಡಿವೆ. ಸಂಜೀವಿನಿ ಗುಡ್ಡದಲ್ಲಿ ಆಯಸ್ಸು ಹೆಚ್ಚಿಸುವ ಮಣ್ಣು. ಆ ಸಂಜೀವಿನಿಯಿಂದಲೇ ಋಷಿಮುನಿ 1000 ವರ್ಷ ಬದುಕಿದ್ರ. 100 ವರ್ಷಕ್ಕೊಮ್ಮೆ ಸಿಗುವ ಮಣ್ಣು 100 ವರ್ಷ ಆಯಸ್ಸು ಹೆಚ್ಚಿಸುತ್ತಾ. ಚಿನ್ನ, ಬೆಳ್ಳಿ, ವಜ್ರ, ಮುತ್ತು, ರತ್ನ, ನಿಧಿಗಳ ಕತೆ ಒಂದು ಕಡೆ ಆದ್ರೆ, ಆಯಸ್ಸು ಹೆಚ್ಚಿಸುವ ಸಂಜೀವಿನಿಯದ್ದು ಮತ್ತೊಂದು ಕತೆ. ಕಪ್ಪತ್ತ ಗುಡ್ಡವನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ. ಅಲ್ಲಿ ಔಷಧೀಯ ಗಿಡಗಳು ಇವೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಆದರೆ ಅಲ್ಲಿ 100 ವರ್ಷಗಳ ಹಿಂದಿನಿಂದಲೂ ಆಯಸ್ಸು ಹೆಚ್ಚಿಸುವಂತಹ ಗಿಡ ಬಳ್ಳಿಗಳು ಇವೆಯಂತೆ. ಅದಕ್ಕೆ ಅದನ್ನ ಸಂಜೀವಿನಿ ಗುಡ್ಡ ಅಂತಾನೆ ಕರೀತಾರೆ.
ರಾಮಾಯಣದಲ್ಲಿ ರಾವಣರ ಯುದ್ಧ ಆದಾಗ ಲಕ್ಷ್ಮಣ ಸಾಯುವಂತೆ ಆದಾಗ ಆಂಜನೇಯ ಸಂಜೀವಿನಿ ಪರ್ವತವನ್ನ ತೆಗೆದುಕೊಂಡು ಬಂದು ಲಕ್ಷ್ಮಣನನ್ನ ಜೀವ ಉಳಿಸಿದ್ರು. ಹಾಗೆ ಸಂಜೀವಿನಿ ಪರ್ವತವನ್ನ ತೆಗೆದುಕೊಂಡು ಹೋಗುವಾಗ ಪರ್ವತದಿಂದ ಕೆಲವು ತುಂಡುಗಳು ಅಲ್ಲಲ್ಲಿ ಬಿದ್ದಿದ್ವು. ಅದೇ ರೀತಿ ಕಪ್ಪತ್ತ ಗುಡ್ಡದಲ್ಲೂ ಒಂದು ತುಂಡು ಬಿದ್ದು ಅದು ಸಂಜೀವಿನಿ ಗುಡ್ಡ ಆಗಿದೆ. ಆ ಗುಡ್ಡದಲ್ಲಿ ಇಂದು ಸಂಜೀವಿನಿ ಇದೆಯಂತೆ. ಆದ್ರೆ ಆ ಸಂಜೀವಿನಿ ಗುಡ್ಡದ ಮೇಲೆ ಅಲ್ಲದೆ ಗುಡ್ಡದ ಒಳಗೆ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇದು ಸಂಜೀವಿನಿ ಗುಡ್ಡ ಅಂತ್ರಿ, ಸ್ವಾಮೀಜಿ ಒಳಗೆ ಅದಾರಂತ್ರಿ. ಅವರು ಸ್ವಲ್ಪ ಒಳಗ ಈಟ ಮಣ್ಣು ತಿಂದ್ರೆ ಒಂದು 100 ವರ್ಷ ಬದುಕ್ತಾರಂತ್ರಿ. ಅವರು ಎಷ್ಟೋ ಸಾವಿರ ವರ್ಷದಿಂದ ಒಳಗೆ ಅದಾರಂತೇಳಿ ಸ್ವಾಮೀಜಿ ಹೇಳಿದ್ದು. ನಿಧಿ ಐತಂತ ಹೇಳಿದ್ದು ಫಾರೆಸ್ಟ್ ಇಲಾಖೆ ಅವರು. ಸಂಜೀವಿನಿ ಅಂದ್ರೆ ಒಂದು ಸಸ್ಯ ಅಂತ ಪುರಾಣಗಳಲ್ಲಿ ಹೇಳಲಾಗಿತ್ತು. ಅಲ್ಲದೆ ಅಮೃತವನ್ನ ಕುಡಿದ್ರೂ ಅಮರತ್ವ ಸಿಗುತ್ತೆ ಅಂತ ಕಥೆಗಳಲ್ಲಿ ಹೇಳಲಾಗಿತ್ತು. ಆದ್ರೆ ಈ ಗುಹೆಯಲ್ಲಿ ಮಾತ್ರ 100 ವರ್ಷಕ್ಕೊಮ್ಮೆ ಒಂದು ರೀತಿಯ ಮಣ್ಣು ಹುಡ್ತಾ ಇದ್ದು ಅದನ್ನ ತಿಂದ್ರೆ 100 ವರ್ಷ ಆಯಸ್ಸು ಹೆಚ್ಚಾಗುತ್ತಂತೆ. ಆ ರೀತಿ ಆ ಮಣ್ಣನ್ನ ತಿಂದುಕೊಂಡೆ ಅದರಲ್ಲಿರುವಂತ ಋಷಿ ಮುನಿ ತಮ್ಮ ಆಯಸ್ಸು ಹೆಚ್ಚಿಸಿಕೊಳ್ತಾ ಇದ್ರಂತೆ. ಒಳಗೆ ಪೂಜೆ ಮಾಡಿ ಈಶ್ವರಲಿಂಗು ದಿನ ಪೂಜೆ ಮಾಡ್ತಾನಂತ್ರಿ. ನೀರು ಹಾಕಿ 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 ಪೂಜೆ ಮಾಡ್ತಾನಂತ್ರಿ. ಅವ ಒಂದು 100 ವರ್ಷಕ್ಕೆ ಒಂದು ಈಟ್ ಮಣ್ಣು ಬರ್ತಂತ್ರಿ. ಅದು ಆ ಮಣ್ಣು ಸೇವನೆ ಮಾಡ್ಕೊಂಡಂದ್ರೆ ಮತ್ತು 100 ವರ್ಷ ಅವಂಗ ಆಯುಷ್ ಅಂತ್ರಿ ಅಂತ ಹೇಳಿದ್ದನ್ನು ನಾವು ಕೇಳಿದ್ವಿ ರೀ. ಹಾಂ, ಸಂಜೀವಿನಿ ಬೆಟ್ಟದೊಳಗೆ ಅದು ಸಂಜೀವಿನಿ ಇದ್ದಂಗೆ ರೀ. ಅದು ಆ ಮಣ್ಣು ತಿಂತಾನಲ್ರಿ, ಆ ಮಣ್ಣು ಅವಂಗ ಸಂಜೀವಿನಿ ಆಗೈತೆ ರೀ. ರಹಸ್ಯ ಸ್ಥಳಗಳಲ್ಲೇ ನಿಧಿಗಳು, ಅಪರೂಪದ ವಸ್ತುಗಳು ಇರುತ್ತೆ. ಅದೇ ರೀತಿ ಸಂಜೀವಿನಿ ಗುಹೆಯಲ್ಲೂ ಆಯಸ್ಸು ಹೆಚ್ಚಿಸಿ ಅಮರತ್ವ ಕೊಡುವಂತಹ ಮಣ್ಣು ಇದ್ದು ಆ ಮಣ್ಣು ಸಿಕ್ಕಿದ್ರೆ ಸಾಕು ಅಂತ ಎಷ್ಟೋ ಜನ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಗುಹೆಯ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಅದೇ ಕಾರಣದಿಂದ 10 ವರ್ಷಗಳ ಹಿಂದೆ ಬಂದಿದ್ದಂಥ ಸ್ವಾಮೀಜಿ ಗುಹೆಯ ಹೊರಗೆ ಯಜ್ಞ ಯಾಗಾದಿಗಳನ್ನ ಮಾಡಿ ನಿಧಿಯನ್ನ, ಸಂಜೀವಿನಿ ಇರುವಂತ ರಹಸ್ಯವನ್ನ ತಿಳಿಯುವಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರಿಗೆ ಅರಣ್ಯ ಇಲಾಖೆಯವರು ಅಡ್ಡಿಪಡಿಸಿದ್ದಾರೆ. ಸದ್ಯ ಗುಹೆಯಲ್ಲಿ ನಿಧಿ ಇದ್ರೂ ಇರಬೇಕು, ಇಲ್ಲ ಅಂದ್ರೆ ಸಂಜೀವಿನಿ ಆದ್ರೂ ಇರಬಹುದು, ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಆ ಗುಹೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಅಲ್ಲಿ ಅಂತಹ 100 ಗುಹೆಗಳು ಇರೋದ್ರಿಂದ ಅಲ್ಲಿ ಅನಗತ್ಯವಾಗಿ ಶೋಧ ನಡೆಸಿ ಹಣ ಕಳೆದುಕೊಳ್ಳೋದು ಬೇಡ ಅಂತ ಸರ್ಕಾರ ತೀರ್ಮಾನವನ್ನ ಮಾಡಿದಂತಿದೆ. ಗುಡ್ಡದ ಗುಹೆಯಲ್ಲಿ ದಿನದಿಂದ ದಿನಕ್ಕೆ ಸಂಪತ್ತಿನ ಬಗ್ಗೆ ಕಥೆಗಳು ಹೆಚ್ಚಾಗ್ತಾ ಇದ್ದು ಅವುಗಳ ಸತ್ಯಾಸತ್ಯತೆ ಏನು ಅನ್ನೋದನ್ನ ಸರ್ಕಾರ ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.